ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, 2006ನೇ ಇಸ್ವಿ ಜುಲೈ 11ನೇ ತಾರೀಕು ಭಾರತದ ವಾಣಿಜ್ಯ ನಗರಿ ಹಾಗೆ ಮಹಾರಾಷ್ಟ್ರದ ರಾಜಧಾನಿ ಅಂತ ಕರೆಸಿಕೊಳ್ತಕ್ಕಂಥ ಮುಂಬೈ ನಗರದಲ್ಲಾದಂಥ ಸೀರಿಯಲ್ ಬ್ಲಾಸ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಹೈಕೋರ್ಟು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ 12 ಆರೋಪಿಗಳನ್ನು ಖುಲಾಸೆಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಗಂಭೀರವಾದಂಥ ಒಂದು ಪ್ರಕರಣ. ಏಕೆಂದರೆ 2006ರ ಜುಲೈ 11ರಂದು ನಡೆದಂಥ ಆ ಒಂದು ಪ್ರಕರಣದಲ್ಲಿ, ಅಂದರೆ ಆ ಒಂದು ಬಾಂಬ್ ಸ್ಫೋಟದಲ್ಲಿ 89 ಜನ ಸಾವನ್ನಪ್ಪಿದ್ರು, 800 ಜನ ಗಾಯಗೊಂಡಿದ್ದರು. ಇದು ಭಾರತದ ಒಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನ ಈಗಲೂ ಕೂಡ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಆರೋಪಿಗಳಲ್ಲಿ ಒಬ್ಬ ಆರೋಪಿ ಈಗಾಗಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಆದರೆ ಉಳಿದ 11 ಆರೋಪಿಗಳನ್ನು ಅಲ್ಲಿನ ಒಂದು ನ್ಯಾಯಾಲಯ ಖುಲಾಸೆಗೊಳಿಸಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಏಕೆಂದರೆ ಒಂದು ಭಾರತದ ಒಂದು ನ್ಯಾಯಾಂಗ ವ್ಯವಸ್ಥೆ ಏನಿದೆ, ಹಾಗೆ ಇಲ್ಲಿನ ಒಂದು ಕೊಳಕು ರಾಜಕೀಯ ವ್ಯವಸ್ಥೆ, ಯಾವುದೇ ಒಂದು ಪ್ರಕರಣ ಆಗಿರ್ಬೋದು, ಭಾರತದಲ್ಲಿ ಮೇಲಿಂದ ಮೇಲೆ ಆಗಿರ್ತಕ್ಕಂಥ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಭಾರತದ ಒಂದು ಸಂಸತ್ ಭವನದ ಮೇಲೆ ಕೂಡ ದಾಳಿ ನಡೆಸಿದ ಆ ಒಂದು ಪ್ರಕರಣದ ಆರೋಪಿಗೆ ಭಾರತ 13 ವರ್ಷ ಬೇಕಾಯಿತು ಗಲ್ಲು ಶಿಕ್ಷೆಯನ್ನು ವಿಧಿಸೋದಕ್ಕೆ. ಕೇವಲ ಸಂಸತ್ ದಾಳಿ ಪ್ರಕರಣ ಮಾತ್ರ ಅಲ್ಲ, ಅದು ಪಠಾಣ್ಕೋಟ್ ದಾಳಿ ಆಗಿರ್ಬೋದು, ಅದು ಪುಲ್ವಾಮಾ ದಾಳಿ ಆಗಿರ್ಬೋದು, ಮುಂಬೈ ಮೇಲೆ ಆಗಿರ್ತಕ್ಕಂಥ ದಾಳಿ ಪ್ರಕರಣ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಈ ಭಯೋತ್ಪಾದನೆ ಅಂತ ಬಂದಾಗ ಒಂದು ವಿಚಾರದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಹಾಗೂ ಆ ಒಂದು ಪ್ರಕರಣದಲ್ಲಿ ಇದ್ದಂಥ ಆರೋಪಿಗಳಿಗೆ ಗಂಭೀರವಾದಂಥ ಒಂದು ಶಿಕ್ಷೆಯನ್ನು ನೀಡಲಿಕ್ಕೆ ಯಾಕೆ ನಮಗೆ ಹಿನ್ನಡೆಯಾಗ್ತಾ ಇದೆ? ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಏಕೆಂದರೆ ಇಂಥ ಪ್ರಕರಣಗಳು ತುಂಬ ಗಂಭೀರ. ಪಾಕಿಸ್ತಾನ ಆಗಿರ್ಬೋದು ಅಥವಾ ಯಾವುದೇ ವಿದೇಶಿ ಶಕ್ತಿಗಳಾಗಿರ್ಬೋದು ಭಾರತದ ಮೇಲಿಂದ ಮೇಲೆ ದಾಳಿ ನಡೆಸಿದಾಗ ಈ ದಾಳಿಗೆ ನಾವು ಯಾವ ರೀತಿ ಒಂದು ಪ್ರತೀಕಾರವನ್ನು ತೆಗೆದುಕೋಬೇಕಾಗುತ್ತೆ ಅಂದರೆ, ಪ್ರಕರಣದ ಮೂಲ ಆರೋಪಿಗಳನ್ನು ನಾವು ಶಿಕ್ಷೆಗೊಳಪಡಿಸಬೇಕಾಗುತ್ತೆ. 2008 ನವೆಂಬರ್ 26ರಂದು ನಡೆದಂಥ ಒಂದು ದಾಳಿ ಪ್ರಕರಣ ಏನಿದೆ, ಆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಅಜ್ಮಲ್ ಕಸಬ್ ಅಂತಕ್ಕಂಥ ಆ ಒಂದು ದಾಳಿಕೋರನಿಗೆ ಅಷ್ಟೇ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಯಿತು. ಆದರೆ ಈ ಪ್ರಕರಣದ ಹಿಂದೆ ಇರ್ತಕ್ಕಂಥದ್ದು ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಇಂಥ ಸಂಘಟನೆಗಳು ಈ ದಾಳಿ ಹಿಂದೆ ಇದ್ದಂಥದ್ದು. ಇಂಥ ದಾಳಿಗೆ ಬೆಂಬಲವನ್ನು ಕೊಟ್ಟಂಥ ಪಾಕಿಸ್ತಾನದ ಆ ಸಂಘಟನೆಯ ಉಗ್ರರ ಮೂಲ ಒಂದು ವ್ಯವಸ್ಥೆ ಏನಿದೆ, ಅದಕ್ಕೆ ನಾವು ಇದುವರೆಗೂ ಕೂಡ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತು ಕೂಡ ಅವರುಗಳು ಆರಾಮವಾಗಿ ಪಾಕಿಸ್ತಾನದಲ್ಲೇ ಓಡಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗಲೂ ಕೂಡ 1993ರಲ್ಲಿ ನಡೆದಂಥ ಒಂದು ದಾಳಿ ಪ್ರಕರಣ ಏನಿದೆ, ಅಂದರೆ ಈ ಒಂದು ಸೀರಿಯಲ್ ಬ್ಲಾಸ್ಟ್ ಏನಿದೆ ಬಾಂಬೆಯಲ್ಲಾದಂಥ ಒಂದು ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಆರೋಪಿ ದಾವೂದ್ ಇಬ್ರಾಹಿಂ, ಈತ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಆರಾಮವಾಗಿ ನೆಲೆಸಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಆಗ್ತಾಯಿದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೋಡಿದಾಗ ನಮ್ಮ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಏನಿದೆ, ಇವರಿಗೆ ಒಂದು ಆತ್ಮಸಾಕ್ಷಿ ಇಲ್ಲದೆ ಇರ್ತಕ್ಕಂಥದ್ದು, ದೂರದೃಷ್ಟಿ ಇಲ್ಲದೆ ಇರ್ತಕ್ಕಂಥದ್ದು, ಇಚ್ಛಾಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ದಮ್ಮಿಲ್ಲದೆ ಇರ್ತಕ್ಕಂಥದ್ದು, ಇದರ ಒಂದು ಪರಿಣಾಮವಾಗಿ ನೋಡಿ ಇಂಥ ಒಂದು ಪ್ರಕರಣಗಳು ನಡೀತಿರ್ತಕ್ಕಂಥ. ನಿನ್ನೆ ಇದು ತೀರ್ಪು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಗಂಭೀರವಾಗಿ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಭವಿಷ್ಯದಲ್ಲಿ ಇಂಥ ಪ್ರಕರಣಗಳಿಗೆ ಖುಲಾಸೆಯನ್ನು ಗೊಳಿಸ್ತಾ ಹೋದರೆ ನಾವು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಆಸ್ಪದವನ್ನು ಕೊಟ್ಟಂತಾಗುತ್ತೆ, ಭಯೋತ್ಪಾದನೆ ಶಕ್ತಿಗಳಿಗೆ ಭಾರತದಲ್ಲಿ ಆಶ್ರಯ ಕೊಟ್ಟಂತಾಗುತ್ತೆ. ಹಾಗಾಗಿ ಆರೋಪಿಗಳು ಅವರು ಸಾಕ್ಷ್ಯಾಧಾರಗಳ ಕೊರತೆಯ ಒಂದು ಆಧಾರದ ಮೇಲೆ ಬಿಡುಗಡೆ ಆಗಿರ್ಬೋದು, ಆದರೆ ಇಂಥ ಪ್ರಕರಣಗಳಿಗೆ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಇದನ್ನು ನಾವು ವ್ಯವಸ್ಥೆಯನ್ನು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಇದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇಂಥ ಒಂದು ವಿಚಾರದಲ್ಲಿ ಮಹಾರಾಷ್ಟ್ರದ ಒಂದು ಸರ್ಕಾರ ಆಗಿರ್ಬೋದು, ದೇವೇಂದ್ರ ಫಡ್ನವೀಸ್ ಅವರಾಗಿರ್ಬೋದು, ಹಾಗೆ ಭಾರತ ಸರ್ಕಾರ ಆಗಿರ್ಬೋದು, ಯಾವ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ನೋಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆ ಅಂತಕ್ಕಂಥದ್ದು ಕೇವಲ ಮುಂಬೈಗಷ್ಟೇ ಸೀಮಿತ ಆಗಿಲ್ಲ. ಇಡೀ ಭಾರತ, ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಭಾರತದ ಸಾಕಷ್ಟು ಕಡೆಗಳಲ್ಲಿ ಇಂಥ ಕೃತ್ಯಗಳಾಗಿರ್ತಕ್ಕಂಥದ್ದು. ಈಗಾಗಲೇ ಭಾರತ ಭಯೋತ್ಪಾದನೆಗೆ ಸಾಕಷ್ಟು ಬೆಲೆಯನ್ನು ತೆತ್ತಿರ್ತಕ್ಕಂಥದ್ದು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಅದು ಗಡಿ ಆಚೆಗಿನ ಭಯೋತ್ಪಾದನೆ ಆಗಿರ್ಬೋದು, ಭಾರತದ ಒಳಗೆ ನಡೀತಕ್ಕಂಥ ಆಂತರಿಕ ಭಯೋತ್ಪಾದನೆ ಆಗಿರ್ಬೋದು, ಎಲ್ಲವೂ ಕೂಡ ಭಾರತದ ಒಂದು ಸುರಕ್ಷತಾ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಇದಕ್ಕೆ ಬೇಕಾದಂಥ ಯಾವ ಸಾಕ್ಷ್ಯಾಧಾರವನ್ನು ಒದಗಿಸುತ್ತೆ, ಮುಂದೆ ಈ ಒಂದು ಪ್ರಕರಣಕ್ಕೆ ಯಾವ ಒಂದು ಈ ಪ್ರಕರಣ ಹಾದಿಯಲ್ಲಿ ಸಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ವೀಕ್ಷಕರೇ, ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.